ಒಂದಾನೊಂದು ಕಾಲದಲ್ಲಿ ಹಸಿರುಗಾಡುಗಳ ಮಧ್ಯೆ ಇರುವ ಒಂದು ಸಣ್ಣ ಹಳ್ಳಿಯಲ್ಲಿ ಗಂಗಾ ಎಂಬ ಆಕಳು ಮತ್ತು ಅಶ್ವ ಎಂಬ ಬಿಳಿ ಕುದುರೆ ಬದುಕುತ್ತಿದ್ದರು. ಇಬ್ಬರೂ ಸಾಮಾನ್ಯ ಪ್ರಾಣಿಗಳಲ್ಲ, ಅವರಿಗೆ ದೇವತೆಗಳಿಂದ ದೊರೆತ ಮಾತಿನ ವರವಿತ್ತು. ಹಳ್ಳಿಯ ಜನರಿಗೆ ಗೊತ್ತಿರಲಿಲ್ಲ, ಆಕಳು ಗಂಗಾ ಪ್ರಾಚೀನ ಜ್ಞಾನವನ್ನು ತಿಳಿದಿದ್ದಳು, ಕುದುರೆ ಅಶ್ವ ಗಗನ ವೇಗದಲ್ಲಿ ಹಾರಬಲ್ಲ ಸಾಮರ್ಥ್ಯ ಹೊಂದಿತ್ತು. ಒಂದು ರಾತ್ರಿ ಆಕಾಶದಲ್ಲಿ ಮಿಂಚಿನಂತೆ ದೇವತೆಗಳು ಇಳಿದರು. ಅವರು ಹೇಳಿದರು, ಭೂಮಿಯೊಳಗೆ ಶತಮಾನಗಳಿಂದ ಮರೆಯಾಗಿರುವ ರಹಸ್ಯ ಖಜಾನೆ ಇದೆ. ಅದರಲ್ಲಿ ಲೋಕವನ್ನು ಉಳಿಸುವ ಶಕ್ತಿ ಇದೆ, ಆದರೆ ಅದು ತಪ್ಪು ಕೈಗಳಿಗೆ ಸಿಕ್ಕರೆ ವಿನಾಶ ತರಬಹುದು. ಅದನ್ನು ಪತ್ತೆಹಚ್ಚಿ ನಮ್ಮ ಕಡೆಗೆ ತಂದುಕೊಡುವುದು ನಿಮ್ಮ ಕಾರ್ಯ. ಆಕಳು ಮತ್ತು ಕುದುರೆ ತಮ್ಮ ಪ್ರಯಾಣ ಆರಂಭಿಸಿದರು. ಗಂಗಾ ತನ್ನ ಪವಿತ್ರ ಹಾಲಿನಿಂದ ದಾರಿ ತೆರೆದಳು, ಅದರಿಂದ ಕಲ್ಲುಮಲೆಗಳ ಮೇಲೆ ಚಿನ್ನದ ದಾರಿಗಳು ಮೂಡುತ್ತಿದ್ದವು. ಅಶ್ವ ಗಾಳಿಯಂತೆ ಓಡಿ ನದಿಗಳನ್ನು ದಾಟಿ ಕಾಡುಗಳನ್ನು ಹಾದು ಹೋಗುತ್ತಾ ಸಾಗುತ್ತಿದ್ದ ಮಾರ್ಗಮಧ್ಯೆ ಕತ್ತಲೆಯ ರಾಕ್ಷಸರು ಅವರನ್ನು ತಡೆಯಲು ಬಂದರು. ಆದರೆ ದೇವತೆಗಳು ಕೊಟ್ಟಿದ್ದ ಒಬ್ಬ ರಹಸ್ಯ ಮಂತ್ರವನ್ನು ಗಂಗಾ ಪಠಿಸಿದಾಗ ಬೆಳಕಿನ ವಲಯ ಮೂಡಿ ಎಲ್ಲ ಅಂಧಕಾರವನ್ನು ಓಡಿಸಿತು. ಅಂತಿಮವಾಗಿ ಅವರು ಪರ್ವತದ ಅಡಿಯಲ್ಲಿ ಹಳೆಯ ಗುಹೆಯೊಂದನ್ನು ಕಂಡುಹಿಡಿದರು. ಅದರ ಒಳಗೆ ಪ್ರಕಾಶಮಾನವಾದ ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆಯಲ್ಲೇ ಖಜಾನೆ ಮಲಗಿತ್ತು. ಪೆಟ್ಟಿಗೆಯನ್ನು ತೆರೆದಾಗ ಚಿನ್ನ ಅಥವಾ ವಜ್ರವಲ್ಲ, ಜ್ಞಾನಮಣಿ ಹೊರಬಂದಿತು. ಅದು ಲೋಕಕ್ಕೆ ಶಾಂತಿ, ಧರ್ಮ ಮತ್ತು ಸತ್ಯವನ್ನು ನೆನಪಿಸುತ್ತಿದ್ದ ಅಮೂಲ್ಯ ರತ್ನ. ಅದನ್ನು ದೇವತೆಗಳಿಗೆ ಹಿಂತಿರುಗಿಸಿ ಕೊಟ್ಟಾಗ ದೇವತೆಗಳು ಆಶೀರ್ವಾದ ಮಾಡಿ ಹೇಳಿದರು, ನೀವು ಕೇವಲ ಖಜಾನೆಯನ್ನು ಪತ್ತೆ ಹಚ್ಚಿಲ್ಲ, ಅದನ್ನು ಕಾಯುವ ಧೈರ್ಯವನ್ನು ತೋರಿಸಿದ್ದೀರಿ. ಇಂದಿನಿಂದ ನಿಮ್ಮ ಹಳ್ಳಿಯಲ್ಲಿ ಯಾವತ್ತೂ ಬರ, ಭಯ ಅಥವಾ ಕತ್ತಲೆ ಪ್ರವೇಶಿಸುವುದಿಲ್ಲ. ಆಕಳು ಮತ್ತು ಕುದುರೆ ತಮ್ಮ ಹಳ್ಳಿಗೆ ವೀರರಾಗಿ ಮರಳಿ ಬಂದರು. ಜನರು ಅವರಿಗೆ ಮಾತಿನ ವರವಿತ್ತು ಎಂಬುದು ಅಂದು ಗೊತ್ತಾಯಿತು, ಆದರೆ ಎಲ್ಲರೂ ಅದನ್ನು ಪವಿತ್ರ ರಹಸ್ಯವಾಗಿ ಇಟ್ಟುಕೊಂಡರು. ಈ ಕಥೆಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಧನ್ಯವಾದಗಳು.